ಗ್ಯಾರಂಟಿಯ ಅತಿ ದೊಡ್ಡ ಎಕ್ಸ್ಕ್ಲೂಸಿವ್ ಸುದ್ದಿ ಅಂದ್ರೆ ಈ ಕ್ಷಣಕ್ಕೆ ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟದ್ದು. ಇಷ್ಟು ದಿನಗಳ ಕಾಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದಾರಾ, ಸೈಲೆಂಟ್ ಆಗಿ ಮಹತ್ವದ ಹೆಜ್ಜೆಯನ್ನ ಇರಿಸುತ್ತಿದ್ದಾರಾ? ಇಂಥ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಾದಿಯಾಗಿ ಕಾಂಗ್ರೆಸ್ ಪಾಳಿಯದಲ್ಲೂ ಕೂಡ ಕೇಳೋದಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಎಕ್ಸಾಕ್ಟ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯ ತಂತ್ರಗಾರಿಕೆಯನ್ನ ಹೂಡಿದ್ದಾರೆ, ದೆಹಲಿ ಅಂಗಳದಲ್ಲೇ ಆ ಪ್ಲಾನ್ಗಳನ್ನ ವರ್ಕೌಟ್ ಮಾಡೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಯಾವ ರೀತಿಯ ಮಹತ್ವದ ಹೆಜ್ಜೆಯನ್ನ ಇರಿಸುತ್ತಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತ ಸ್ಟೋರಿ. ಮತ್ತೊಂದು ಗೇಮ್ ಶುರು ಮಾಡ್ತಿದ್ದಾರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಡಿಕೆ ಕುರಿತ ಸ್ಫೋಟಕ ಸುದ್ದಿ. ಮತ್ತೊಂದು ಗೇಮ್ ಶುರು ಮಾಡಿದ್ರ ಟ್ರಬಲ್ ಶೂಟರ್ ಅನ್ನೋದು ಪ್ರಶ್ನೆ. ಆ ಒಂದು ಗುರಿ ಒಂದೇ ಹಠ ದಿಲ್ಲಿಲೇ ಸಕ್ಸಸ್ ಆಗ್ಬಿಡುತ್ತಾ? ಕೊನೆ ಕ್ಷಣ ಆ ಗೇಮ್ ಚೇಂಜ್ ಆಗೇ ಬಿಡುತ್ತಾ ಅನ್ನೋದು ಕೂಡ ಪ್ರಶ್ನೆ. ದಸರಾ ಉದ್ಘಾಟನೆಯಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಇರೋದಿಲ್ಲ. ಹಾಗಾಗಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಡಿಕೆ ಶಿವಕುಮಾರ್ಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಹಂತದ ಗೇಮ್ ಪ್ಲಾನ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶುರು ಮಾಡಿದ್ದಾರೆ. ಒಂದೇ ಗುರಿ ಒಂದೇ ಹಠ, ದಿಲ್ಲಿಲಿ ಅದನ್ನ ವರ್ಕೌಟ್ ಮಾಡಬೇಕು ಅನ್ನುವಂತಹ ಪ್ಲಾನಿಂಗ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ. ಹಾಗಾದ್ರೆ ಆ ಒಂದು ಗುರಿ ಯಾವುದು? ಹಠಕ್ಕೆ ಬಿದ್ದಿರೋದು ಯಾಕೆ? ಯಾವ ಗುರಿಯನ್ನ ತಲುಪುವ ನಿಟ್ಟಿನಲ್ಲಿ ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್? ದೆಹಲಿ ಅಂಗಳದಲ್ಲೇ ವರ್ಕೌಟ್ ಮಾಡುವಂತಹ ಪ್ಲಾನಿಂಗ್ ಗಳು ಏನು? ರಾಜ್ಯದಲ್ಲಿ ಸಿಎಂ ನಿರ್ಧಾರಗಳಿಗೆ ಬ್ರೇಕ್ ಹಾಕಿಸೇ ಬಿಡ್ತಾರಾ ಡಿಸಿಎಂ ಡಿಕೆ ಶಿವಕುಮಾರ್? ರಾಜ್ಯದಲ್ಲಿ ಸಿಎಂ ನಿರ್ಧಾರಗಳಿಗೆ ಬ್ರೇಕ್ ಹಾಕಿಸ್ತಾರಾ ಡಿಕೆ ಶಿವಕುಮಾರ್ ಅನ್ನೋದು ಪ್ರಶ್ನೆ ಇದೆ. ಬೇಡ ಬೇಡ ಅಂದ್ರೂ ಜಾತಿ ಗಣತಿಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅಸ್ತು ಅಂದಿದ್ದಾರೆ. ಇಂದಿನಿಂದಲೇ ಪ್ರಾರಂಭವಾಗ್ತಾ ಇದೆ ಜಾತಿ ಗಣತಿ ಸಮೀಕ್ಷೆ. ಜಾತಿ ಗಣತಿ ಅನ್ನಲ್ಲ, ಬದಲಾಗಿ ಈ ಕೆಎನ್ ರಾಜಣ್ಣ ಅವರು ಹೇಳಿರೋ ಪ್ರಕಾರ ಸಮೀಕ್ಷೆ ಅದು. ಆದ್ರೆ ಲಿಂಗಾಯತ ಒಕ್ಕಲಿಗರಿಂದ ಅತಿ ದೊಡ್ಡ ವಿರೋಧ ಇದೆ. ಒಕ್ಕಲಿಗರ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಮೇಲೆ ಸ್ವಾಮೀಜಿಗಳು ಒತ್ತಡ ಹಾಕಿದ್ರು. ಆದ್ದರಿಂದಲೇ ದೆಹಲಿಗೆ ಹಾರ್ತಿದ್ದಾರಾ ಡಿಸಿಎಂ ಡಿಕೆ ಶಿವಕುಮಾರ್? ಆಯೋಗದ ಸಮೀಕ್ಷೆಗೆ ಬ್ರೇಕ್ ಹಾಕಿಸುವ ಸಲುವಾಗಿ ದೆಹಲಿಗೆ ಹೊರಟೇ ಬಿಟ್ರ ಡಿಕೆ ಶಿವಕುಮಾರ್? ಹೈಕಮಾಂಡ್ ನಿಂದಲೇ ಸಂದೇಶ ರವಾನೆ ಮಾಡುವಂತಹ ಪ್ಲಾನ್ ಅನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಹೊಂದಿದ್ದಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಪ್ರಮುಖವಾಗಿ ದಸರಾ ಉದ್ಘಾಟನೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇರಲ್ಲ, ಬದಲಾಗಿ ದೆಹಲಿಗೆ ಹೋಗೋ ಪ್ಲಾನ್ ಅಲ್ಲಿದ್ದಾರಂತೆ. ಪ್ರಮುಖವಾಗಿ ರಾಜ್ಯದಲ್ಲಿ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಅದು ಸಾಮಾಜಿಕ ಶೈಕ್ಷಣಿಕವಾಗಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅಸ್ತು ಅಂದಿದ್ದಾರೆ. ಪ್ರಬಲ ಸಮುದಾಯಗಳ ವಿರೋಧದ ಮಧ್ಯದಲ್ಲೂ ಕೂಡ ಈ ಸಮೀಕ್ಷೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗ್ತಾ ಇರೋದ್ರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮೇಲೆ ಅವರದ್ದೇ ಸಮುದಾಯದ ಸ್ವಾಮೀಜಿಗಳು ಒತ್ತಡ ಹಾಕಿರೋದ್ರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಈ ಸಮೀಕ್ಷೆಯನ್ನ ತಡೆದ್ರೆ, ಅದು ದೆಹಲಿ ಅಂಗಳದಿಂದಲೇ ಆ ಸಂದೇಶವನ್ನ ರವಾನೆ ಮಾಡಿದ್ರೆ ಒಂದೇ ಏಟಲ್ಲಿ ಎರಡು ಹಕ್ಕಿ. ಒಂದು ಕಡೆ ತಮ್ಮ ಸಮುದಾಯದವರ ವಿಶ್ವಾಸ ಗಳಿಸಿದ ಹಾಗೆ, ಈ ಕಡೆ ಸಮೀಕ್ಷೆಯ ವಿಚಾರದಲ್ಲಿ ತಮ್ಮದೇ ಮೇಲುಗೈ. ಈ ವಿರೋಧಗಳಿತ್ತು, ಅಸಮಾಧಾನಗಳಿತ್ತು, ಹಾಗಾಗಿ ನನ್ನಿಂದಲೇ ನೋಡಿ ಸಮೀಕ್ಷೆಯನ್ನ ನಿಲ್ಲಿಸೋ ರೀತಿಯಲ್ಲಿ ಆಗೋಯ್ತು. ಇಂಥ ಸಂದೇಶವನ್ನ ಕೊಡೋ ಮೂಲಕ ಒನ್ಸ್ ಅಗೈನ್ ಸಿಎಂ ಕುರ್ಚಿಯನ್ನ ಪಡೆದುಕೊಳ್ಳುವ ಪ್ಲಾನಿಂಗ್ ಅಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಹಾಗಾಗಿ ದೆಹಲಿಗೆ ಹೋದಂತಹ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವರಿಷ್ಠರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲೇ ಅಲ್ಲಿಂದಲೇ ಒಂದು ಖಡಕ್ ಸಂದೇಶವನ್ನ ರವಾನೆ ಮಾಡುವಂತಹ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಅಂತ.
ಈ ಹಿಂದೆ ನಿಮಗೆಲ್ಲ ಗೊತ್ತಿರಬಹುದು, ಈ ವರದಿ ಸ್ವೀಕಾರ ಆದ ಬಳಿಕ ಜಾತಿ ಗಣತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಸ್ವೀಕಾರ ಆದಾಗ್ಲೂ ಕೂಡ ಈ ರೀತಿ ಪ್ರಬಲ ಸಮುದಾಯದವರು ವಿರೋಧ ವ್ಯಕ್ತಪಡಿಸಿದ್ರು. ಇಷ್ಟೆಲ್ಲ ವಿರೋಧದ ಮಧ್ಯದಲ್ಲೂ ಕೂಡ ಸಿದ್ದರಾಮಯ್ಯನವರು ಅನುಷ್ಠಾನಕ್ಕೆ ತರ್ತೀನಿ ಅಂದಾಗ ಇದೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿ ವರಿಷ್ಠರ ಗಮನಕ್ಕೆ ತರೋ ಮೂಲಕ ಅಲ್ಲಿಂದಲೇ ಆ ವರದಿಗೆ ಫುಲ್ ಸ್ಟಾಪ್ ಇಡಿಸ್ಬಿಟ್ರು. ಆ ವರದಿಯನ್ನ ತಿರಸ್ಕಾರ ಮಾಡಿ ಹೊಸ ಸಮೀಕ್ಷೆ ಮಾಡಬೇಕು, ಮರು ಸರ್ವೆಗಳಾಗಬೇಕು ಅನ್ನುವಂಥ ಸಂದೇಶ ಹೈಕಮಾಂಡ್ ನಿಂದಲೇ ಬಂದಿತ್ತು.